ಎಲ್ರಿಗೂ ಬೆಳಗಿನ ಶುಭೋದಯಗಳು. ಓಕೆ, ಎಲ್ರದ್ದು ಕಾಫಿ ಆಯಿತಾ, ಟಿಫನ್ ಆಯಿತಾ? ಸೊ ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದೆ ಮಾರ್ನಿಂಗಿಂದ, ಹಾಗಾಗಿ ಎಲ್ರಿಗೂ ಗುಡ್ ಮಾರ್ನಿಂಗ್. ಹಾಗೆಯೇ ಕಾಫಿ ಟಿಫನ್ ವಿಚಾರಿಸಿದೆ. ಇವತ್ತು ನಾನು ನನ್ನ ಮಗಳಿಗೆ ಟಿಫನ್ ಬಾಕ್ಸಿಗೆ ಬಂದುಬಿಟ್ಟು ಅಕ್ಕಿ ರೊಟ್ಟಿ ಮಾಡಿದ್ದೆ. ಅಕ್ಕಿ ರೊಟ್ಟಿ ಜೊತೆ ಒಂದೆರಡು ಬದನೆಕಾಯಿ ಇತ್ತು. ಯಾವ ಥರ ಬದನೆಕಾಯಿ ಅಂತ ಹೇಳಿದರೆ, ವಾಂಗಿಬಾತಿಗೆ ಹಾಕ್ತೀವಲ್ಲ ಆ ಥರ ಬದನೆಕಾಯಿ, ಅದನ್ನೇ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ. ಇನ್ನು ನಮ್ಮ ಮನೆಯವರು ಅವಳು ಓದ್ಕೊತಾ ಇದ್ಲು, ಆಲ್ರೆಡಿ ಎದ್ಬಿಟ್ಟು ನಾನು ಟಿಫನ್ಗೆ ರೆಡಿ ಮಾಡ್ಕೊತಾ ಇದ್ದೆ. ರೊಟ್ಟಿ ಮಾಡಿಬಿಡೋಣ, ಅವಳಿಗೆ ಅಷ್ಟೇ ಆಗ್ತಾಯಿತ್ತು ಪಲ್ಯ, ಸ್ವಲ್ಪ ಆದರೂ ಪರವಾಗಿಲ್ಲ. ಬೇರೆ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಎರಡು ಬದನೆಕಾಯಿ ಇತ್ತು, ಅದನ್ನೇ ಮಾಡ್ಕೊಳ್ಳೋಣ ಅಂಥೇಳಿ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಹಾಗೆಯೇ ಅದ್ರ ಜೊತೆ ಯಾವಾಗಲೂ ಗೊತ್ತೇ ಇದೆ ನಿಮಗೆ, ಸ್ವಲ್ಪ ಟಿಫನ್ ಜೊತೆ ಮೋಟಿವೇಶನ್ ಏನಾದರೂ ಹೇಳ್ತಾನೇ ಇರ್ತೀನಿ. ಹಾಗಾಗಿ ಒಂದು ಮೋಟಿವೇಶನ್ ಜೊತೆನೇ ಬಂದಿದ್ದೀನಿ. ಹಾಗೆಯೇ ಒಂದು ರೈಸ್ ಐಟಮ್ ಕೂಡ, ಬೆಳಗ್ಗೆ ಅವಳು 2 ಸ್ನ್ಯಾಕ್ಸು ಒಂದು ಲಂಚೆಲ್ಲ ಒಯ್ಯೋದು. ಹಾಗಾಗಿ ಅವಳಿಗೂ ಕೂಡ ರೈಸ್ ಐಟಮು, ಹಾಗೆಯೇ ಅಕ್ಕಿ ಹುರಿದು ಅದೊಂದು ರೈಸ್ ಮಾಡಿದ್ದೆ. ಹಾಗೆಯೇ ರೊಟ್ಟಿ, ರೈಸ್ ಬಾತ್. ಬೆಳಗ್ಗೆ ಇದು ತಿನ್ಕೋತಾಳೆ, ಆದರೆ ಇದನ್ನು ತಿಂತಾಳೆ, ಇಲ್ಲಾಂದರೆ ಮಾರ್ನಿಂಗ್ ಟೈಮ್ ರೊಟ್ಟಿ ಏನಾದರೂ ತಿನ್ನಲಿ ಅಂತ ರೆಡಿ ಮಾಡ್ಕೊಂಡಿದ್ದೆ. ಸೊ ಬನ್ನಿ, ಈ ರೊಟ್ಟಿ ಮಾಡ್ಕೋತಾ ಸ್ವಲ್ಪ ಕೆಲವೊಂದು ಮನಸ್ಸಿನ ಆಳದ ತಾಯಿಯ ಮಾತುಗಳನ್ನು, ಮನಸ್ಸಿನ ಮಾತನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಯಾವ ವಿಚಾರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದರೆ, ಪ್ರತಿದಿನ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಒಬ್ಬ ತಾಯಿ ಯೋಚಿಸೋದೇನಪ್ಪ ಅಂತೇಳಿದರೆ, ಬರೀ ಎದ್ದೇಳೋದು, ಟಿಫನ್ ಮಾಡೋದು, ಅದೇ ಯೋಚನೆ ಅಲ್ಲ. ಅಂದರೆ ಅಯ್ಯೋ ಬೆಳಗ್ಗೆ ಎದ್ದೇಳಬೇಕು, ಏನು ಟಿಫನ್ ಮಾಡಬೇಕು, ಏನು ರೆಡಿ ಮಾಡಬೇಕು, ಏನು ಬೇರೆ ಬೇರೆ ಅವಳಿಗೆ ಇಷ್ಟ ಆಗೋ ಥರ ಟಿಫನ್ ಮಾಡಿಕೊಡ್ಬೇಕು ಅನ್ನೋದೇ ರಾತ್ರಿಯಿಂದನೇ ನಮ್ಮ ಎಲ್ಲ ತಾಯಿಯಂದಿರ ಮೈಂಡಲ್ಲಿ ಓಡ್ತಾ ಇರುತ್ತೆ. ಮಕ್ಕಳಿಗೆ ಎದ್ಬಿಟ್ಟು ಟಿಫನ್ ಮಾಡಿಕೊಡ್ಬೇಕು ಅಂತ. ಬೆಳಗ್ಗೆ ಯಾರೂ ಕೂಡ ಅಲಾರಾಮ್ ಇರಲ್ಲ, ಏನಿರಲ್ಲ, ಅವರಾಗಿಯೇ ಎದ್ದೇಳಿಸೋದಷ್ಟೇ. ಅವ್ರಿಗೆ ಅಲಾರಾಮೇ ಬೇಡ ನಮ್ಮ ತಾಯಂದ್ರಿಗೆ, ಎದ್ಬಿಡ್ತೀವಿ ಆಟೋಮೆಟಿಕಲಿ. ಯಾಕೆಂದರೆ ಜವಾಬ್ದಾರಿ ಅನ್ನೋದು ನಮಗೆ ಅಷ್ಟು ಇರುತ್ತಲ್ವ. ಹಾಗಾಗಿ ಇನ್ನು ಟಿಫನ್ ಬಾಕ್ಸ್ನ ಕೇವಲ ರೊಟ್ಟಿ, ರೈಸ್ ಅಥವಾ ತರಕಾರಿ ಮಾತ್ರ ಇರಲ್ಲ ಅಲ್ವಾ, ಅದ್ರ ಜೊತೆ ತಾಯಿ ಪ್ರೀತಿ, ಕಾಳಜಿ, ಆಶೀರ್ವಾದ ಎಲ್ಲ ಕೂಡ ಇರುತ್ತೆ. ಪ್ರತಿಯೊಬ್ಬರು ತಾಯಿಯಂದ್ರೇನು ಕೂಡ ಮಕ್ಕಳಿಗೆ ಊಟ ಕೊಡ್ತೀವಿ ಅನ್ನೋದಷ್ಟೇ ಅದರಲ್ಲಿ ಇಂಪಾರ್ಟೆಂಟ್ ಇರಲ್ಲ. ಅದರ ಪ್ರತಿಯೊಂದು ಕಾಳಜಿ, ಪ್ರೀತಿ ಎಲ್ಲ ತುಂಬಿಟ್ಟೆ ಬೆಳಗ್ಗೆ ಟಿಫನ್ನ ರೆಡಿ ಮಾಡ್ತಾರೆ. ಮಗು ಶಾಲೆಗೆ ಟಿಫನ್ ಬಾಕ್ಸ್ ತಗೊಂಡಾಗ, ಇವತ್ತು ನಮ್ಮಮ್ಮ ಹೊಟ್ಟೆ ತುಂಬ ಊಟ ಮಾಡಲಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ಮಕ್ಕಳಿಗೂ ಅನಿಸ್ಬೇಕು. ಹಾಗೆ ನಮ್ಮ ಮಕ್ಕಳು ಇವತ್ತು ಚೆನ್ನಾಗಿ ಊಟ ಮಾಡಬೇಕಪ್ಪ, ಹೊಟ್ಟೆ ತುಂಬ ಊಟ ಮಾಡಿ ಖಾಲಿ ಮಾಡ್ಕೊಂಡು ಬಾಕ್ಸ್ ತೊಗೊಂಬಂದರೆ ಅದೇ ಖುಷಿ ನಮಗೆ ಅನ್ನೋ ತುಂಬ ಜನ ತಾಯಿಗಳಿದ್ದಾರೆ. ಇತ್ತೀಚೆಗೆ ಮಕ್ಕಳು ದೊಡ್ಡ ಪ್ರಾಬ್ಲಮ್ ಏನಂದರೆ, ಸರಿಯಾಗಿ ಏನೇ ಟಿಫನ್ನು, ಏನೇ ಊಟಕ್ಕೆ ರೆಡಿ ಮಾಡ್ಕೊಂಡು ಕೊಟ್ಟರು ಊಟನೇ ಮಾಡಲ್ಲ. ಅದು ಒಂದು ದೊಡ್ಡ ಪ್ರಾಬ್ಲಮ್ಮು. ಕೆಲವೊಂದು ಸತಿ ಸ್ನ್ಯಾಕ್ಸು ಅದು ಇದು ತಿಂದು ಮಾಡ್ತಾರೆ. ಕೆಲವೊಬ್ಬರು ಮಕ್ಕಳು ಊಟನೇ ಕಮ್ಮಿ. ನಂದು ಹೊರಗಿನ ಫುಡ್ ಕಮ್ಮಿನೇ ನನ್ನ ಮಗಳಿಗೆ, ಆದರೂ ಸ್ವಲ್ಪ ಊಟನೇ ವೆರೈಟಿ ಇಷ್ಟಪಡ್ತಾಳೆ. ಈ ರೀತಿ ವೆರೈಟಿ ಏನಾದ್ರೂ ಮಾಡ್ಕೊಂಡು ಕೊಟ್ಟರೆ ತುಂಬ ಖುಷಿಯಾಗಿ ಬಾಕ್ಸ್ ಖಾಲಿ ಮಾಡ್ಕೊಂಬರ್ತಾಳೆ. ಹಾಗೆ ಈ ಥರ ರೊಟ್ಟಿ, ಚಪಾತಿ, ತಾಲಿಪಟ್ಟು, ಪರೋಟ, ಆ ಥರ ಉದ್ದಿದ್ದ ಐಟಮ್ಸು ಅವಳು ಖುಷಿಯಿಂದನೇ ತಿಂದು ಬರ್ತಾಳೆ. ಇನ್ನು ತಾಯಿ ಪ್ರೀತಿ ಎಂದು ದೊಡ್ಡ ದೊಡ್ಡ ಮಾತುಗಳನ್ನ ಏನು ಕಾಣಿಸಲ್ಲ ಅಲ್ವಾ, ಒಂದು ಚಿಕ್ಕ ಕೆಲಸ ಕಾಣಿಸುತ್ತೆ. ಒಂದಿನ ಈ ಟಿಫನ್ ಬಾಕ್ಸ್ ರುಚಿನೇ ಮರ್ತೋಗುತ್ತೆ ಅಲ್ವಾ, ಆದರೆ ಅದನ್ನು ಪ್ರೀತಿಯಿಂದ ತುಂಬಿದ ಕೈಗಳು ಮಾತ್ರ ವಾಸನೆ ಹಾಗೇ ಇರುತ್ತೆ. ಇನ್ನು ತಾಯಿ ಕೈಯಿಂದ ಮಾಡಿದ ಊಟ ಕೇವಲ ಆಹಾರ ಅಲ್ಲ, ಅದು ಪ್ರೀತಿ ಮತ್ತೊಂದು ಹೆಸರು ಅಂತಲೇ ಕೂಡ ಹೇಳ್ಬೋದು. ಹಾಗೆಯೇ ನಾನು ಪ್ರತಿಯೊಂದು ನನ್ನ ಮಗಳು ಏನು ಇಷ್ಟಪಡ್ತಾಳೆ ಹಾಗಾಗಿ ನಾನು ಅವಳಿಗೆ ಯಾವ ಥರ ಊಟಗಳಾಗಲಿ, ತಿಂಡಿಗಳಾಗಲಿ ಇಷ್ಟಪಡ್ತಾಳೋ ಅದನ್ನೇ ಮಾಡಿ ನಾನು ಬಾಕ್ಸಿಗೆ ಹಾಕೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಇದೇ ಒಂದು ವಿಡಿಯೋದಲ್ಲಿ ಈ ಕೆಲವೊಂದು ವಿಚಾರ ಅಂತ ಹೇಳಿದ್ನಲ್ಲ, ಸೊ ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಒಂದು ಟೈಮು ನಮ್ಮನ್ನು ಬಿಟ್ಟು ಹೋಗ್ಬೋದು. ಆದರೆ ಒಂದು ಹೃದಯ ಮಾತ್ರ ನಿಮ್ಮನ್ನು ಕೊನೆ ಉಸಿರಿರೋವರೆಗೂ, ಕೊನೆ ಬಡಿತಾ ಇರೋವರೆಗೂ ಇಟ್ಕೊಳುತ್ತೆ ಅಂತ ಹೇಳಿದರೆ ಅದು ತಾಯಿ ಹೃದಯ ಅಂತಲೇ ಹೇಳ್ಬೋದು. ಮಕ್ಕಳು ದೊಡ್ಡವರಾಗ್ಬೋದು, ರಿಲೇಷನ್ಸು, ಕೆಲವೊಂದು ಎಷ್ಟೋ ಸಂಬಂಧಗಳು ನಮ್ಮನ್ನು ಬಿಟ್ಟು ಹೋಗ್ಬೋದು, ದೂರ ಆಗ್ಬೋದು. ಆದರೆ ಈ ತಾಯಿ ಮಕ್ಕಳ ಸಂಬಂಧ ಅಂತ ಇದೆ ಅಲ್ವಾ, ಅದು ಯಾವತ್ತೂ ತಾಯಿ ಕೊನೆ ಉಸಿರಿರೋವರೆಗೂ ಯಾವುದೇ ಕಾರಣಕ್ಕೂ ಅದು ನಿಲ್ಲಲ್ಲ ಅಂತಲೇ ಹೇಳ್ಬೋದು. ಒಬ್ಬ ತಾಯಿ ತನ್ನ ಮಗುವಿಗಾಗಿ ಎಷ್ಟು ಕಷ್ಟಪಡ್ತಾಳೆ ಅಂತ ಹೇಳಿದರೆ ಎಂದಿಗೂ ಕೂಡ ಅದು, ನಾನು ಒಬ್ಬ ತಾಯಿಯಾಗಿ ಹೇಳ್ತಾ ಇದ್ದೀನಿ, ತಾಯಿ ಆಗೋಕ್ಕಿಂತ ಮುಂಚೆ
ಕೆಲವೊಂದು ನಮ್ಮ ಅಮ್ಮಗಳು, ಆ ತಾಯಿಗಳು, ಮಮ್ಮಿ ನಮ್ಮ ಏನಾದರೂ ಬೈದಾಗ ಹೆಂಗೆ ಬೈಯುತ್ತೆ ಹಾಗೆ ಹೀಗೆ ಅಂತ ಕೋಪ ಬರ್ತಿತ್ತು. ಆದರೆ ನಾನು ಈಗ ತಾಯಿ ಸ್ಥಾನದಲ್ಲಿ ಇದ್ದಾಗ ಗೊತ್ತಾಗ್ತಾ ಇದೆ, ತಾಯಿ ಹೃದಯ ಎಷ್ಟು ಒಳ್ಳೆಯದು, ಯಾಕೆ ನಮ್ಗೆ ಈ ರೀತಿ ಕೆಲವೊಂದು ಸತಿ ಬೈಯೋದ್ರ ಹಿಂದೆ ಏನು ಉದ್ದೇಶ ಇರುತ್ತೆ, ಕೋಪ ಮಾಡ್ಕೊಳೋದ್ರಿಂದ ಏನು ಉದ್ದೇಶ ಇರುತ್ತೆ ಎಲ್ಲನೂ ಕೂಡ ಇವಾಗ ಅರ್ಥ ಆಗ್ತಾ ಇದೆ. ಯಾಕೆ ಅಂದರೆ ನಾನು ಈಗ ಒಂದು ತಾಯಿ ಸ್ಥಾನದಲ್ಲಿರೋದ್ರಿಂದ ಅದರದ್ದು ಏನು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು 9 ತಿಂಗಳು ಹೊತ್ತು ತನ್ನ ಹೊಟ್ಟೆಲಿ ಇಟ್ಕೊಂಡು ನೋವನ್ನೆಲ್ಲನೂ ಕೂಡ ಮರೆಮಾಚ್ಕೊಂಡಿರ್ತಾಳೆ. ಮೊದಲು ಅಳೋದನ್ನು ಜೀವನದಲ್ಲಿ ದೊಡ್ಡ ದೊಡ್ಡ ಸಂತೋಷವನ್ನು ಮಾಡ್ಕೊಂಡಿರ್ತಾಳೆ. ಲೈಫಲ್ಲಿ ತುಂಬಾ ಖುಷಿಯಾಗಿರ್ತಾಳೆ. ಆದರೆ ಬರ್ತಾ ಬರ್ತಾ ತಮ್ಮ ಮಕ್ಕಳಿಗೋಸ್ಕರನ ಎಷ್ಟೋ ತ್ಯಾಗಗಳ ಮಾಡಿರ್ತಾಳಲ್ವ, ಅದು ಕೆಲವೊಂದು ಸತಿ ಮಕ್ಕಳಿಗೆ ಗೊತ್ತೇ ಆಗಲ್ಲ ಅಲ್ವಾ. ಹಾಗೆ ನಮಗೂ ಗೊತ್ತಾಗ್ತಾ ಇರಲಿಲ್ಲ. ಇತ್ತೀಚೆಗೆ ನಾನು ಹೇಳಿದ್ನಲ್ಲ, ಈಗ ಗೊತ್ತಾಗ್ತಾ ಇದೆ ತಾಯಿ ಪ್ರೀತಿ ಏನು ಎಂದರು, ತಾಯಿ ಬೆಲೆ ಅಂದ್ರೇನು ಅಂತ. ನಾವು ದೊಡ್ಡವರಾಗ್ತೀವಿ, ನಮ್ಮ ಕೆಲಸ ಬರುತ್ತೆ, ಹಣ ಬರುತ್ತೆ, ಹೊಸ ಜನರು ಸಿಗ್ತಾರೆ. ಆದರೆ ನಮ್ಮ ಮೊದಲ ಗೆಳತಿ ಆಗಿರ್ಬೋದು, ಶಿಕ್ಷಕಿ, ಮೊದಲ ದೇವರು ಯಾವಾಗಲೂ ತಾಯಿನೇ ಆಗಿರ್ತಾಳಲ್ವ. ನಾವು ಒಂದಿನ ಫೋನು ಮಾಡದೇ ಇದ್ರೂ ಕೂಡ ಅವಳು ಕಾಯ್ತಾ ಇರ್ತಾಳೆ. ಅಯ್ಯೋ ನಮ್ಮ ಮಮ್ಮಿ ಯಾವಾಗ್ಲೂ ಅಷ್ಟೇ, ಅಯ್ಯೋ ಯಾಕೋ ನನ್ನ ಮಗಳು ಫೋನ್ ಮಾಡಿಲ್ಲ ಅಂತ ಅದೆಷ್ಟು ಸತಿ ಮಾಡ್ತಾರೋ ಗೊತ್ತಿಲ್ಲ, ಯಾಕೋ ಮಾಡಿಲ್ಲ ಅಂತಾರೆ. ಅದು ಒಂದು ದಿನ ಬಿಟ್ಟರೆ ಆ ರೀತಿ ಆಗಿರುತ್ತೆ. ಅದಕ್ಕೆ ಹೇಳೋದು ತಾಯಿನೇ ಅಂತ. ನಾವು ಊಟ ಮಾಡಿದ್ದೇವೋ ಇಲ್ಲ ಅಂತ ಚಿಂತಿಸ್ತಾಳೆ, ಏನು ಮಾಡ್ತಾ ಇದ್ದಾಳೋ ಹೇಗೋ. ಎಲ್ಲನೂ ಅಷ್ಟೇ, ಒಂದು ಸಣ್ಣ ನೋವಾದರೂ ಅವಳು ಹೃದಯಕ್ಕೆ ಏನೋ ಒಂದು ದೊಡ್ಡ ನೋವಾಗಿದೆ ಅಂತ ಹೇಳ್ತಾರೆ. ಇನ್ನು ತಾಯಿ ಕಣ್ಣೀರಿಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಅವಳು ಪ್ರೀತಿ ಪ್ರತಿಫಲನೂ ಕೂಡ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅವಳ ಜೊತೆ 2 ನಿಮಿಷ ಮಾತಾಡ್ಬೋದು, ಅವಳನ್ನು ನಗಿಸ್ಬೋದು, ಅವಳು ಗೌರವಿಸ್ಬೋದು. ಅದೇ ಅವಳಿಗೆ ಜಗತ್ತಿನ ದೊಡ್ಡ ಉಡುಗೊರೆ ಅಂತ ಹೇಳ್ಬೋದು. ನಾವು ಯಶಸ್ಸಿನಲ್ಲಿದ್ದಾಗ ಇಡೀ ಜಗತ್ತು ಕೂಡ ನಮಗೆ ಚಪ್ಪಾಳೆ ತಟ್ಬೋದು. ಆದರೆ ನಾವು ಸೋತಾಗ ನಮ್ಮ ಕೈ ಹಿಡ್ದು ನೆಲೆಸೋಳು ಒಬ್ಬಳು ತಾಯಿ ಆಗಿರ್ತಾಳಷ್ಟೆ. ಆದ್ದರಿಂದ ತಾಯಿ ಬದುಕಿರುವಾಗಲೇ ಅವಳ ಪ್ರೀತಿಯನ್ನು ಗೌರವಿಸಿ ಅವಳನ್ನು ಸಂತೋಷವಾಗಿಡಬೇಕಲ್ವ. ಇನ್ನು ತಾಯಿ ಸ್ಥಾನ ತುಂಬೋದಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ ಅಂತ ಈ ವಿಡಿಯೋದಲ್ಲಿ ಹಾಗೆಯೇ ಹೇಳ್ತೀನಿ. ಹಾಗೆಯೇ ಒಂದು ನೋವಿನ ಸಂಗತಿ ಏನಪ್ಪ ಅಂತ ಹೇಳಿದರೆ, ಕೆಲವೊಬ್ಬರಿಗೆ ಏನಾಗ್ಬಿಡುತ್ತೆ ಅಂದರೆ ತಾಯಿ ಒಂದು ಮಾಡಿರೋಂತಹ ತ್ಯಾಗನೇ ಗೊತ್ತಾಗಲ್ಲ. ಮಕ್ಕಳು ಚಿಕ್ಕವರಿದ್ದಾಗ ಎಷ್ಟೋ ತ್ಯಾಗಗಳು ಮಾಡಿರ್ತಾಳೆ. ಕೆಲವೊಂದು ಸತಿ ಫ್ಯಾಮಿಲಿಗೋಸ್ಕರ ಏನಾದರೂ ಕಮಿಟ್ಮೆಂಟಿಗೆ ರೆಡಿ ಆಗಿರ್ತಾಳೆ, ಕಮಿಟ್ಮೆಂಟಲ್ಲಿ ಇರ್ತಾಳೆ. ಕೆಲವೊಂದು ಸತಿ ತಂದೆಯಾದವರು ಜವಾಬ್ದಾರಿ ತಗೊಂಡಿಲ್ದಾಗ ಪ್ರತಿಯೊಂದು ಫ್ಯಾಮಿಲಿ ಜವಾಬ್ದಾರಿ, ಮಕ್ಕಳು ಜವಾಬ್ದಾರಿ ತಾಯಿನೇ ತಗೊಂಡಿರ್ತಾಳೆ. ಚಿಕ್ಕವರಿದ್ದಾಗಿಂದ ಸಾಕೋದಾಗಿರ್ಬೋದು, ಬೆಳೆಸೋದಾಗಿರ್ಬೋದು, ಎಜುಕೇಷನ್ ವಿಚಾರದಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ತಾಯಿ ಪಾತ್ರ ತುಂಬಾ ಇರುತ್ತೆ. ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ತಾಳೆ. ಆದರೆ ಕೆಲವೊಂದು ಸತಿ ಕೆಲವೊಬ್ಬರು ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದರೆ, ತಾಯಿ ಏನು ತ್ಯಾಗ ಮಾಡಿದ್ದಾಳೆ ಅನ್ನೋದು ಅವರು ಯೋಚನೆ ಮಾಡಲ್ಲ. ಏಕೆಂದರೆ ಅವ್ರು ಆಲ್ರೆಡಿ ಓದಿರ್ತಾರೆ, ಮುಂದೋಗಿರ್ತಾರೆ, ಲೈಫಲ್ಲಿ ಸೆಟ್ಲಾಗಿರ್ತಾರೆ, ಸ್ಯಾಲ್ರಿ ತೊಗೋತಾ ಇರ್ತಾರೆ. ಅವ್ರದ್ದೇ ಅಂಥ ಫ್ಯಾಮಿಲಿ, ಮಕ್ಕಳು, ಸಂಸಾರ ಎಲ್ಲನೂ ಅಲ್ಲೇ ಆಗಿರುತ್ತೆ. ಆವಾಗ ತಾಯಿ ಏನು ನಮಗೋಸ್ಕರ ತ್ಯಾಗ ಮಾಡಿದ್ಲು ಅಂತ ಮರ್ತಿರೋಂತಹ ತುಂಬ ಜನಗಳ ಮಕ್ಕಳು ಕೂಡ ಕೆಲವೊಂದು ಸತಿ ನನ್ನ ಕಣ್ಣೆದುರಿಗೆ ಕಂಡಾರೆ. ಆವಾಗ ಅವರೇನೋ ಮರೀತಾರೆ. ಇವಾಗ ಹೆಂಡ್ತಿ ಕಡೆ ಆಗಿರ್ಬೋದು, ರಿಲೇಟಿವ್ ಆಗಿರ್ಬೋದು, ಫ್ರೆಂಡ್ಸಲ್ಲಿ ದೊಡ್ಡವರಾಗಿರ್ತಾರೆ. ಏಕೆಂದರೆ ಅವ್ರು ಇಂಡಿಪೆಂಡೆಂಟಾಗಿ ಲೈಫ್ ಮಾಡ್ತಾ ಇರ್ತಾರಲ್ವ. ಆವಾಗ ತಾಯಿ ಅವಶ್ಯಕತೆಯೂ ಇರಲ್ಲ, ತಂದೆ ಅವಶ್ಯಕತೆಯೂ ಇರಲ್ಲ. ಸುಮಾರಷ್ಟು ಮಕ್ಕಳು ಹೀಗೇನೆ ಮಾಡ್ತಾರೆ. ಆದರೆ ಕೆಲವೊಬ್ಬರು ಮಕ್ಕಳು ಅದರಲ್ಲೇ ನಮಗೋಸ್ಕರ ತಂದೆ ತಾಯಿಗಳು ಎಷ್ಟೋ ತ್ಯಾಗಗಳನ್ನು ಮಾಡಿದ್ದಾರೆ ಅಂತ ಹೇಳಿ ತುಂಬ ಚೆನ್ನಾಗಿ ನೋಡ್ಕೊಳೋ ಅಂಥ ಮಕ್ಕಳು ಕೂಡ ಇದ್ದಾರೆ. ಇನ್ನು ತಂದೆ ಹೇಗೋ ಮರೆತು ಬಿಡ್ತಾರೆ, ಬಿಟ್ಟಾಕು ಅಂತ ಕೋಪದಲ್ಲಿ. ಆದರೆ ತಾಯಿ ಮಕ್ಕಳೇನಾದರೂ ಸ್ವಲ್ಪ ನೋವು ಮಾಡಿದರೆ ಲೈಫಲ್ಲಿ ಸೆಟ್ಲಾಗಿ ಈ ಮಕ್ಕಳಿಂದ ದೂರ ಆಗೋ ಅಂಥ ಇದೆಯಲ್ಲ, ಅದು ನರಕ ವ್ಯಾತನೆ ಅಂತ ಹೇಳ್ಬೋದು. ಕೆಲವೊಬ್ಬರು ಮಕ್ಕಳು ಈಗಲೂ ಕೂಡ ಇದ್ದಾರೆ. ತನ್ನ ಹೆಂಡ್ತಿ ಮನೆಯವರು ಬಂದ ತಕ್ಷಣ ತಾಯಿನ ಕಡೆಗಣಿಸೋದು, ನೀನು ನನಗೋಸ್ಕರ ಏನು ಮಾಡಿದೀಯಾ, ಏನು ಆಸ್ತಿ ಮಾಡಿದೀಯಾ, ಏನು ಒಂಥರ ಚುಚ್ಚು ಮಾತಾಡೋದಾಗಿರ್ಬೋದು, ಬೇರೆಯವ್ರ ಮುಂದೆ ರೆಸ್ಪೆಕ್ಟ್ ಕೊಡದೇ ಆಗಿರ್ಬೋದು, ಮಾತಾಡ್ಸೋದೇ ಬಿಡೋದಾಗಿರ್ಬೋದು, ಅವ್ರ ಲೈಫಲ್ಲಿ ಅವ್ರು ಬ್ಯುಸಿ ಆಗಿರ್ಬೋದು. ಸುಮಾರಷ್ಟು ಇದೇ ರೀತಿ ಮಕ್ಕಳು ಕೂಡ ಮಾಡಿದ್ದಾರೆ. ಆದರೆ ಆ ತಾಯಿ ಆಗ್ತಾ ಇರೋಂತಹ ಪ್ರತಿ ಕ್ಷಣದ ನೋವು ಏನಾಗಿರುತ್ತೆ ಗೊತ್ತಾ, ಅವರು ಇಷ್ಟೆಲ್ಲ ಮಾಡಿದೆ, ನಾನು ಬಿಟ್ಟೋದ್ರು, ನಾನು ಏನೆಲ್ಲ ಮಾಡಿದೆ, ನನ್ನ ಬಿಟ್ಟು ಅವನು ಲೈಫಲ್ಲಿ ಸೆಟ್ಲಾಗಿ ದೂರ ಹೋಗಿ ಖುಷಿಯಾಗಿದ್ದಾನೆ ಅನ್ನೋದು ತಾಯಿ ನೋವಾಗಿರಲ್ಲ. ಸೊ ನೋಡು, ಇರೋ ಒಬ್ಬಳು ತಾಯಿ ಒಂದಿನ ಖುಷಿಯಾಗಿ ಮಾತಾಡ್ಸಲ್ವಲ್ಲ. ನಾನು ಅವ್ರ ಶ್ರೀಮಂತಿಕೆ ಕೇಳಲ್ಲ, ಹಣ ಕೇಳಲ್ಲ, ಆಸ್ತಿ ಕೇಳಲ್ಲ, ಅವ್ರ ಏನನ್ನೂ ಕೇಳಲ್ಲ. ನಾನು ಕೇಳೋದು ಇಷ್ಟೇ, ಅವ್ರ ಪ್ರೀತಿ. ಅಮ್ಮ ಚೆನ್ನಾಗಿದೆಯಾ, ಮಮ್ಮಿ ಚೆನ್ನಾಗಿದೆಯಾ, ಏನು ಮಾಡ್ತಾ ಇದೆಯಾ ಅಂತ ಅಷ್ಟೇ. ಆದರೆ ಒಂದು ಫೋನ್ ಕಾಲ್ ಮಾಡಿದಾಗೂ ಕೂಡ ಪ್ರತಿ ಸತಿ ಏನು ಮಾಡಿದೆಯಾ, ನನಗೋಸ್ಕರ ಏನು ಮಾಡಿದೆಯಾ ಅಂತ ಕೇಳೋ ಅಂಥ ಮಕ್ಕಳು ಕೂಡ ಇದ್ದಾರೆ ಅಂತಲೂ ಕೂಡ ಹೇಳ್ತೀನಿ.
ಆದರೆ ಆ ಕೇಳಿದಾಗ ಅವ್ರು ಕೇಳೋದೇನೋ ಸಿಂಪಲ್ಲಾಗಿ ಮಾತಿರ್ಬೋದು, ಆದರೆ ಅದು ನೋವು ಅನುಭವಿಸ್ತಾ ಇರ್ತಾರಲ್ಲ, ಆ ನೋವು ಅನುಭವಿಸಿರೋ ತಾಯಿಗೆ ಗೊತ್ತಾಗಿರುತ್ತೆ ಅದ್ರ ನೋವೇನು ಅಂತ ಹೇಳಿ. ಪ್ರತಿಯೊಬ್ಬರು ನನಗೆ ಈ ವಿಡಿಯೋದಲ್ಲಿ ಹೇಳೋದು ಅಂತ ಹೇಳಿದರೆ, ಯಾರೂ ಕೂಡ ಈ ತಪ್ಪನ್ನ ಮಾಡೋದಕ್ಕೆ ಹೋಗ್ಬೇಡಿ. ನೀವೇನು ಮಾಡಿದ್ದೀರಾ ಅಂತ ತಾಯಿಗೆ ಯಾವತ್ತೂ ಕೇಳೋದಕ್ಕೆ ಹೋಗ್ಬೇಡಿ. ಇಷ್ಟ ಆಗಿತ್ತು ಟಿಫನ್ ಬಾಕ್ಸ್ ಜೊತೆ ರೆಸಿಪಿ, ಹಾಗೆಯೇ ಒಂದು ಮೋಟಿವೇಶನ್ ಸ್ಪೀಚ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ. ಮತ್ತೊಂದು ಮೋಟಿವೇಶನ್ ವಿಡಿಯೋ ಜೊತೆ ಮತ್ತೊಮ್ಮೆ ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಬಾಬಾ.